ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಐಡೆಂಟಿಟಿ ವೆರಿಫಿಕೇಷನ್ ಹೇಗೆ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕು ಅಂತಂದರೆ ನಿಮಗೆ ಈ ಥರ ಒಂದು ಪಾಪಪ್ ಮೆಸೇಜ್ ಬರಬೇಕಾಗಿರುತ್ತೆ. ನಿಮ್ಮ ಚಾನಲ್ ಮಾನಿಟೈಸೇಷನ್ ಆದಮೇಲೆ ಸ್ವಲ್ಪ ದಿನ ಆದಮೇಲೆ ಈ ರೀತಿ ಬರುತ್ತೆ. ನಿಯರ್ $10 ಇರುವಾಗಲೇ ಈ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಒಬ್ಬೊಬ್ಬರಿಗೆ ಕಡಿಮೆ ಡಾಲರ್ ಇರಬೇಕಾದ್ರೂ ಕೂಡ ಇದು ಬರುತ್ತೆ. ನೀವು ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕು ಅಂತಂದರೆ ಇಲ್ಲಿ ಆ್ಯಕ್ಷನ್ ಅಂತಿದೆ, ಅದನ್ನಾದರೂ ಕ್ಲಿಕ್ ಮಾಡ್ಬೋದು. ಅಥವಾ ಇಲ್ಲಿ ಪೇಮೆಂಟ್ಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ ವೆರಿಫಿಕೇಷನ್ ಚೆಕ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿದರೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಕೂಡ ನೀವು ಕ್ಲಿಕ್ ಮಾಡಿ ನೀವು ಐಡೆಂಟಿಟಿ ವೆರಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ. ನೀವು ಐಡೆಂಟಿಟಿ ವೆರಿಫಿಕೇಷನ್ ಮಾಡ್ಕೋಬೇಕು ಅಂತಂದರೆ ಫಸ್ಟು ನೀವು ಪ್ಯಾನ್ ಕಾರ್ಡ್ದು ಫ್ರಂಟ್ ಮತ್ತು ಬ್ಯಾಕ್ ಸೈಡ್ದು ಫೋಟೋ ತೊಗೊಂಡು ಇಟ್ಕೋಬೇಕಾಗುತ್ತೆ. ಲ್ಯಾಪ್ಟಾಪ್ನಲ್ಲಿ ನೀವು ಇಟ್ಕೋಬೇಕಾಗುತ್ತೆ. ಇಟ್ಕೊಂಡಾದ್ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕು. ಟೇಕ್ ಆ್ಯಕ್ಷನ್ ಅಂತೇಳಿ ಕ್ಲಿಕ್ ಮಾಡೋಣ. ಈ ಥರ ಬರುತ್ತೆ. ಬಂದಾದಮೇಲೆ ಇಲ್ಲಿ ನೋಡ್ತಾ ಇದ್ರೆ ವೆರಿಫೈ ನೌ ಅಂತೇಳಿ ಕ್ಲಿಕ್ ಮಾಡಬೇಕು. ಇಷ್ಟೆಲ್ಲ ನೀವು ಪ್ರೂಫ್ನ ಕೊಡ್ಬೋದು. ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಪ್ಯಾನ್ ಕಾರ್ಡ್, ವೋಟರ್ ಐ ಡಿ. ಇದರಲ್ಲಿ ನಾನು ಪ್ಯಾನ್ ಕಾರ್ಡ್ ಕೊಡ್ತೀನಿ. ಸ್ಟಾರ್ಟ್ ವೆರಿಫಿಕೇಷನ್ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಲೀಗಲ್ ನೇಮ್ ಅಂತೇಳಿ ಕೇಳುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಆಟೋಮೆಟಿಕ್ಕಾಗಿ ಹೆಸರು ಬರುತ್ತೆ. ಅದನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ರೆ ಲೀಗಲ್ ನೇಮಲ್ಲಿ ಬರುತ್ತೆ. ಕೆಳಗಡೆ ಸೆಲೆಕ್ಟ್ ಐ ಡಿ ಟೈಪ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಯಾವ ಐ ಡಿ ನೀವು ಕೊಡ್ತಾ ಇದ್ದೀರ ಅಲ್ಲಿ ಅಪ್ಲೋಡ್ ಮಾಡ್ತಿದ್ರೆ ನಾನು ಕ್ಲಿಕ್ ಮಾಡಬೇಕು. ನಾನು ಪ್ಯಾನ್ ಕಾರ್ಡ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಫ್ರಂಟ್ ಆಫ್ ದ ಐ ಡಿ ಮತ್ತು ಬ್ಯಾಕ್ ಸೈಡ್ದು ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಈಗ ಅಪ್ಲೋಡ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಫ್ರಂಟ್ ಸೈಡ್ದು ಇದು ಭಾಳ ಈಸಿ ಇದೆ ಫ್ರೆಂಡ್ಸ್. 1-2 ನಿಮಿಷದಲ್ಲಿ ನೀವು ಈ ಒಂದು ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೋಬೋದು. ಈ ಫ್ರಂಟ್ದು ಅಪ್ಲೋಡ್ ಆಗಿದೆ, ಬ್ಯಾಕ್ ಸೈಡ್ದು ಅಪ್ಲೋಡ್ ಮಾಡೋಣ. ಎಡ್ಜಸ್ ಕಾಣಿಸ್ತಾ ಇರಬೇಕು, ಆ ರೀತಿ ನೀವು ಫೋಟೋನ ಕ್ಲಿಕ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಈಗ ಬ್ಯಾಕ್ ಸೈಡ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಅಡ್ರೆಸ್ನ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಆಟೋಮೆಟಿಕ್ಕಾಗಿ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಎಲ್ಲ ಅಡ್ರೆಸ್ನು ಕರೆಕ್ಟಾಗಿ ತೊಗೊಳುತ್ತೆ. ಏನಾದರೂ ಕರೆಕ್ಟ್ ಇದೆಯಾ ಇಲ್ಲ ಅಂತೇಳಿ ನೀವು ಚೆಕ್ ಮಾಡ್ಕೋಬೋದು. ಕರೆಕ್ಟ್ ಇದ್ದರೆ ಇಲ್ಲಿ ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡಬೇಕು. ಸ್ವಲ್ಪ ಹೊತ್ತು ಪ್ರೊಸೆಸ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಪ್ರೊಸೆಸ್ ಆಗ್ತಾ ಇದೆ. ವೆರಿಫಿಕೇಷನ್ ಇನ್ ಪ್ರೋಗ್ರೆಸ್ ಅಂತೇಳಿ ಬಂದಿದೆ. ಥ್ಯಾಂಕ್ಸ್ ಫಾರ್ ಸಬ್ಮಿಟಿಂಗ್ ಯುವರ್ ಇನ್ಫಾರ್ಮೇಷನ್, ವಿ ವಿಲ್ ರಿವ್ಯೂ ಇಟ್ ಆ್ಯಂಡ್ ಗೆಟ್ ಬ್ಯಾಕ್ ಟು ಯು ಇನ್ ಎ ಫ್ಯೂ ಡೇಸ್. ಇನ್ನು ಸ್ವಲ್ಪ ದಿನದಲ್ಲಿ ನಿಮಗೆ ರಿವ್ಯೂನ ಹೇಳ್ತೀವಿ, ರಿವ್ಯೂ ಮಾಡ್ತೀವಿ, ಮತ್ತು ಏನಾಗಿದೆ ಅಲ್ಲ ನಿಮಗೆ ತಿಳಿಸ್ತೀವಿ ಅಂತ ಹೇಳ್ತಿದ್ರೆ. ಒಂದು ದಿನದಲ್ಲಿ ನಿಮಗೆ ಈ ವೆರಿಫಿಕೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗಿ ಐಡೆಂಟಿಟಿ ವೆರಿಫಿಕೇಷನ್ ಸಕ್ಸಸ್ಫುಲ್ ಅಂತೇಳಿ ಬರುತ್ತೆ. ಈಗ ನಾವು ಗಾಟ್ ಇಟ್ ಅಂತೇಳಿ ಕ್ಲಿಕ್ ಮಾಡೋಣ. ಈಗ ವೆರಿಫಿಕೇಷನ್ ಚೆಕ್ನ ಕ್ಲಿಕ್ ಮಾಡೋಣ. ಇಲ್ಲಿ ನೋಡ್ತಿದ್ರೆ ಇನ್ ಪ್ರೋಗ್ರೆಸ್ ಅಂತಿದೆ. 1 ದಿನ ಅಥವಾ 2 ದಿನದಲ್ಲಿ ಇದು ಕಂಪ್ಲೀಟೆಡ್ ಅಂತೇಳಿ ಬಂದ್ಬಿಡುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ವೆರಿಫಿಕೇಷನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಬೋದು. ಐಡೆಂಟಿಟಿ ವೆರಿಫಿಕೇಷನ್ ಕಂಪ್ಲೀಟ್ ಮಾಡ್ಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಲಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ.